ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ಮನುಷ್ಯ, ಅವನ ಮುಖದಲ್ಲಿ ನಗು, ಮಾತಿನಲ್ಲಿ ಸೌಜನ್ಯತೆ, ವರ್ತನೆಯಲ್ಲಿ ಸಂಸ್ಕಾರ, ಆದರೆ ಅವನ ಮನಸ್ಸಿನ ಒಳಗಿದ್ದದ್ದು ಮಾತ್ರ ಸಾವಿನ ನೆರಳು. 1970ರ ದಶಕದಲ್ಲಿ ಯುರೋಪ್ನಿಂದ ಸಾವಿರಾರು ಯುವಕರು ಏಷ್ಯಾದತ್ತ ಪ್ರಯಾಣಿಸುತ್ತಿದ್ರು. ಭಾರತ, ನೇಪಾಳ, ಥೈಲ್ಯಾಂಡ್, ಅಫ್ಘಾನಿಸ್ತಾನ, ಹೀಗೆ ಹಿಪ್ಪಿ ಟ್ರೇಲ್ ಎಂದು ಕರೆಯಲ್ಪಡುತ್ತಿದ್ದ ಆ ಮಾರ್ಗದಲ್ಲಿ ಕನಸುಗಳನ್ನು ಹೊತ್ತು ಹೊರಟಿದ್ದವರಲ್ಲಿ ಕೆಲವರು ಮಾತ್ರ ಮನೆಗೆ ಹಿಂದಿರುಗಿದ್ರು. ಉಳಿದವರಲ್ಲಿ ಹಲವರು ನಿಗೂಢವಾಗಿ ಕಣ್ಮರೆಯಾದರು. ಪೊಲೀಸರು ಆರಂಭದಲ್ಲಿ ಅದನ್ನು ಸಾಮಾನ್ಯ ಕಾಣೆಯಾದ ಪ್ರಕರಣಗಳೆಂದು ಭಾವಿಸುತ್ತಾರೆ. ಆದರೆ ವರ್ಷಗಳ ನಂತರ ಒಂದು ಭಯಾನಕ ಸತ್ಯ ಹೊರಬಿತ್ತು. ಆ ಎಲ್ಲ ಪ್ರಕರಣಗಳ ಹಿಂದೆಯೂ ಒಂದೇ ವ್ಯಕ್ತಿಯ ನೆರಳು ಕಾಣಿಸತೊಡಗಿತು. ಅವನೇ ಚಾರ್ಲ್ಸ್ ಶೋಬರಾಜ್. ಕೆಲವರಿಗೆ ಆತ ಬಿಕಿನಿ ಕಿಲ್ಲರ್, ಇನ್ನು ಕೆಲವರಿಗೆ ದಿ ಸರ್ಪೆಂಟ್. ಆದರೆ ಪೊಲೀಸರಿಗೆ ಮಾತ್ರ ಅವನು ಹಿಡಿಯಲಾಗದ ಖರಿಛಾಯೆ. ಇಂದು ಕೇವಲ ಒಬ್ಬ ಸರಣಿ ಕೊಲೆಗಾರನ ಕಥೆಯಲ್ಲ. ಇದು ವಂಚನೆ, ಬುದ್ಧಿವಂತಿಕೆ, ಮೋಸ, ನಕಲಿ ಗುರುತುಗಳು, ಜೈಲಿನಿಂದ ತಪ್ಪಿಸಿಕೊಳ್ಳುವ ಸಾಹಸ ಮತ್ತು ಅಂತಿಮವಾಗಿ ನ್ಯಾಯದ ಬಲೆಗೆ ಸಿಲುಕಿದ ವ್ಯಕ್ತಿಯ ನೈಜ ಕಥೆ. ಬನ್ನಿ, ಹಾಗಿದ್ರೆ ಈ ಸಂಚಿಕೆಯಲ್ಲಿ ನಟೋರಿಯಸ್ ಹಂತಕ ಚಾರ್ಲ್ಸ್ ಶೋಬರಾಜ್ ಕುರಿತಾದ ಕೆಲವೊಂದಷ್ಟು ವಿಚಾರವನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, 1944ರ ಏಪ್ರಿಲ್ 6ರಂದು ಆಗಿನ ಫ್ರೆಂಚ್ ಇಂಡೋ ಚೈನಾದ ಸೈಗಾನ್ನಲ್ಲಿ ಚಾರ್ಲ್ಸ್ನ ಜನನವಾಗತ್ತೆ. ಆತನ ಮೂಲ ಹೆಸರು ಹಾಟ್ ಚಂದ್ ಭವಾನಿ ಗುರ್ಮುಖ್ ಶೋಬರಾಜ್. ತಂದೆ ಭಾರತೀಯ ಮೂಲದ ಸಿಂಧಿ ವ್ಯಾಪಾರಿಯಾದ ಸಾವನ್ಲ್ ಶೋಬರಾಜ್. ಆಗಿನ ಬ್ರಿಟಿಷ್ ಭಾರತದ ಭಾಗವಾಗಿದ್ದ ಸಿಂಧ್ ಪ್ರಾಂತ್ಯಕ್ಕೆ ಸೇರಿದವರು, ಅಂದರೆ ಈಗಿನ ಪಾಕಿಸ್ತಾನ. ವ್ಯಾಪಾರದ ಕಾರಣದಿಂದ ಆಗ್ನೇಯ ಏಷ್ಯಾದಲ್ಲಿ ನೆಲೆಸಿದ್ರು. ಆದರೆ ಚಾರ್ಲ್ಸ್ ಹುಟ್ಟಿದ ಕೆಲವೇ ಸಮಯದಲ್ಲಿ ತಂದೆ ತಾಯಿಯ ಸಂಬಂಧ ಹದಗೆಟ್ಟಿತ್ತು. ನಂತರ ತಂದೆ ಕುಟುಂಬದಿಂದಲೇ ದೂರವಾಗ್ತಾರೆ. ಬಾಲ್ಯದಲ್ಲಿ ತಂದೆಯ ಪ್ರೀತಿ ಮತ್ತು ಸಾನ್ನಿಧ್ಯ ಚಾರ್ಲ್ಸ್ಗೆ ಹೆಚ್ಚು ಸಿಗಲಿಲ್ಲ. ಚಾರ್ಲ್ಸ್ನ ತಾಯಿ ಟ್ರಾನ್ ಲೋಂಗ್ ಫುಂಗ್ ವಿಯೆಟ್ನಾಂ ಮೂಲದವರು. ಗಂಡನಿಂದ ದೂರವಾದ ನಂತರ ಓರ್ವ ಫ್ರೆಂಚ್ ಸೇನಾಧಿಕಾರಿಯನ್ನ ಮದುವೆಯಾದರು. ಇದರಿಂದ ಚಾರ್ಲ್ಸ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಉಂಟಾಯಿತು. ತಾಯಿ ಮರು ವಿವಾಹವಾದ ನಂತರ ಚಾರ್ಲ್ಸ್ ಫ್ರಾನ್ಸ್ಗೆ ತೆರಳುತ್ತಾರೆ. ಅವನ ಮಲತಂದೆ ಫ್ರೆಂಚ್ ಸೇನಾಧಿಕಾರಿಯಾಗಿದ್ದರಿಂದ ಕುಟುಂಬವು ಉತ್ತಮ ಜೀವನ ನಡೆಸುತ್ತಿತ್ತು. ಆದರೆ ಕುಟುಂಬದೊಳಗೆ ಚಾರ್ಲ್ಸ್ಗೆ ಸಂಪೂರ್ಣ ಸ್ವೀಕಾರ ಸಿಕ್ಕಿರಲಿಲ್ಲ. ಅವನ ಮಲತಂದೆಯ ಮಕ್ಕಳಿಗೆ ಸಿಗುತ್ತಿದ್ದ ಪ್ರೀತಿ ಮತ್ತು ಗಮನ ತನಗೆ ಸಿಗುತ್ತಿಲ್ಲ ಎಂಬ ಭಾವನೆ ಚಾರ್ಲ್ಸ್ನಲ್ಲಿ ಬೆಳೆಯತೊಡಗಿತ್ತು. ಚಾರ್ಲ್ಸ್ ಬಾಲ್ಯದಲ್ಲೇ ಸಾಮಾನ್ಯ ಮಕ್ಕಳಂತಿರಲಿಲ್ಲ. ಶಾಲೆಗೆ ಹೋಗೋದಂದ್ರೆ ನಿರಾಸಕ್ತಿ, ಯಾವಾಗಲೂ ರೂಲ್ಸ್ ಬ್ರೇಕ್ ಮಾಡೋದಂದ್ರೆ ಹೆಚ್ಚು ಆಸಕ್ತಿ. ಆಗಾಗ ಜಗಳಗಳಲ್ಲಿ ಭಾಗಿಯಾಗ್ತಿದ್ದ, ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡ್ತಿದ್ದ. ಜನರನ್ನ ತನ್ನ ಮಾತಿನಿಂದಲೇ ಸೆಳೆಯುವ ಅಪರೂಪದ ಸಾಮರ್ಥ್ಯವನ್ನು ಹೊಂದಿದ್ದ. ಆತ ತುಂಬ ಬುದ್ಧಿವಂತನಾಗಿದ್ರೂ ತನ್ನ ಬುದ್ಧಿಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಲಿಲ್ಲ ಅನ್ನೋದೇ ವಿಪರ್ಯಾಸ. ಹದಿಹರೆಯದಲ್ಲೇ ಫ್ರಾನ್ಸ್ನಲ್ಲಿ ಸಣ್ಣ ಪುಟ್ಟ ಅಪರಾಧಗಳಿಗಾಗಿ ಹಲವು ಬಾರಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ. ಅಲ್ಲಿಂದಲೇ ಅವನ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಗತೊಡಗಿತು. ಇತ್ತ ಕಡೆ ತಂದೆಯ ಅನುಪಸ್ಥಿತಿ, ಮತ್ತೊಂದು ಕಡೆ ಮಿಶ್ರ ಸಂಸ್ಕೃತಿಯಲ್ಲಿ ಬೆಳೆದದ್ದು, ಕುಟುಂಬದಲ್ಲಿ ತಾನು ಹೊರಗಿನವನಾಗಿದ್ದೇನೆ ಎಂಬ ಭಾವನೆ ಹಾಗೂ ಬಾಲ್ಯದ ಅಸ್ಥಿರತೆ ಅವನ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರಿದ್ವು. ಯೌವನದಲ್ಲೇ ಕಳ್ಳತನ, ವಂಚನೆ, ಕಾರು ಕಳವು, ನಕಲಿ ದಾಖಲೆಗಳ ಸೃಷ್ಟಿ, ಹೀಗೆ ಆತನ ಅಪರಾಧ ಲೋಕ ಆರಂಭವಾಯಿತು. ಜೈಲು ಅವನಿಗೆ ಶಿಕ್ಷೆಯಾಗಲಿಲ್ಲ, ಬದಲಿಗೆ ಅದು ಆತನಿಗೆ ತರಬೇತಿ ಕೇಂದ್ರವಾಯಿತು. ಅಲ್ಲಿ ಆತ ಕಾನೂನು ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ಕಲಿತ, ಪೊಲೀಸರ ದೌರ್ಬಲ್ಯವನ್ನು ಅರಿತ, ಜೈಲಿನಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಎಂಬುದನ್ನು ಅಧ್ಯಯನ ಮಾಡಿದ. ಚಾರ್ಲ್ಸ್ನ ದೊಡ್ಡ ಆಯುಧ ಬಂದೂಕಲ್ಲ, ಅದು ಅವನ ವ್ಯಕ್ತಿತ್ವ. ಅವನು ದುಬಾರಿ ಬಟ್ಟೆ ಧರಿಸುತ್ತಿದ್ದ, ಹಲವಾರು ಭಾಷೆಗಳಲ್ಲಿ ಮಾತನಾಡ್ತಿದ್ದ, ಅಪರಿಚಿತರೊಂದಿಗೆ ಕ್ಷಣಗಳಲ್ಲಿ ಸ್ನೇಹ ಬೆಳೆಸ್ತಿದ್ದ, ವಿದೇಶಿ ಪ್ರವಾಸಿಗರಿಗೆ ಸಹಾಯ ಮಾಡುವವನಂತೆ ನಟಿಸ್ತಿದ್ದ. ನಿಮಗೆ ಹೋಟೆಲ್ ಬೇಕಾ, ನಿಮ್ಮ ಪಾಸ್ಪೋರ್ಟ್ ಕಳೆದು ಹೋಗಿದೆಯಾ, ನಾನು ಸಹಾಯ ಮಾಡ್ತೇನೆ, ಹೀಗೆ ನಯವಾಗಿ ಬಲೆಗೆ ಬೀಳಿಸ್ಕೊಳ್ತಿದ್ದ. ಇವನ ಮಾತಿಗೆ ಮರುಳಾದ ಅನೇಕರು ಅವನ ಬಲೆಗೆ ಬೀಳ್ತಿದ್ರು. ಚಾರ್ಲ್ಸ್ ಶೋಬರಾಜ್ ನೇರವಾಗಿ ದಾಳಿ ಮಾಡ್ತಿರ್ಲಿಲ್ಲ. ಮೊದಲು ಸ್ನೇಹ, ನಂತರ ಊಟ, ನಂತರದಲ್ಲಿ ಔಷಧಿ ಅಂತ ಹೇಳಿ ಮಾತ್ರೆಯನ್ನ ನೀಡೋದು. ಕೆಲವೊಮ್ಮೆ ಪಾನೀಯದಲ್ಲಿ ಮದ್ದನ್ನು ಬೆರೆಸಿ ಕೊಡ್ತಿದ್ದ. ಅದನ್ನು ಕುಡಿದವರು ಅಸ್ವಸ್ಥರಾಗ್ತಿದ್ರು. ನಂತರ ಅವರ ಹಣ, ಆಭರಣ, ಪಾಸ್ಪೋರ್ಟ್ ಎಲ್ಲವನ್ನು ದೋಚಿ ಪರಾರಿಯಾಗ್ತಿದ್ದ. ಕೆಲವು ಪ್ರಕರಣಗಳಲ್ಲಿ ಆ ವ್ಯಕ್ತಿಗಳು ಬದುಕಿರಲಿಲ್ಲ. ಅದು 1970ರ ದಶಕ.
ಯುರೋಪಿನಿಂದ ಸಾವಿರಾರು ಯುವಕರು ಏಷ್ಯಾಕ್ಕೆ ಬರ್ತಿದ್ರು. ಅಂಥವರೇ ಚಾರ್ಲ್ಸ್ನ ಗುರಿಯಾಗಿದ್ರು. ಯಾಕಂದ್ರೆ ಕುಟುಂಬದ ಸಂಪರ್ಕ ಕಡಿಮೆ ಅಂಥವರಿಗೆ. ಅಲ್ಲದೆ ಸಾಕಷ್ಟು ಹಣ ಅವರ ಜೊತೆಯಲ್ಲಿರ್ತಿತ್ತು. ಹೊಸ ಸ್ನೇಹಿತರನ್ನ ಸುಲಭವಾಗಿ ನಂಬ್ತಿದ್ರು. ಇದನ್ನೇ ಚಾರ್ಲ್ಸ್ ತನ್ನ ಲಾಭಕ್ಕೆ ಬಳಸಿಕೊಂಡ. ಥೈಲ್ಯಾಂಡ್, ಭಾರತ, ನೇಪಾಳ ಸೇರಿದಂತೆ ಹಲವು ದೇಶಗಳಲ್ಲಿ ನಡೆದ ಅನೇಕ ನಿಗೂಢ ಸಾವುಗಳಿಗೆ ಚಾರ್ಲ್ಸ್ ಹೆಸರನ್ನೇ ಸೇರಿಸಲಾಯಿತು. ತನಿಖಾಧಿಕಾರಿಗಳ ಪ್ರಕಾರ 20ಕ್ಕೂ ಹೆಚ್ಚು ಕೊಲೆಗಳಲ್ಲಿ ಅವನ ಪಾತ್ರವಿರಬಹುದು ಎಂದು ಶಂಕಿಸಲಾಗಿದೆ. ಆದರೆ ನ್ಯಾಯಾಲಯದಲ್ಲಿ ಸಾಬೀತಾದ ಪ್ರಕರಣಗಳು ಬಹಳ ಕಡಿಮೆ. ಇಷ್ಟಕ್ಕೆ ಅವರ ಅಪರಾಧ ಮುಗಿಯಲಿಲ್ಲ. ಈತನ ಕರಾಳತೆಗೆ ಬಿಕಿನಿ ಕಿಲ್ಲರ್ ಎಂಬ ಖ್ಯಾತಿಯೂ ಸೇರಿಕೊಳ್ತು. ಥೈಲ್ಯಾಂಡ್ನ ಸಮುದ್ರ ತೀರಗಳಲ್ಲಿ ಕೆಲವು ಮಹಿಳಾ ಪ್ರವಾಸಿಗರ ಮೃತದೇಹಗಳು ಬಿಕಿನಿ ಉಡುಪಿನಲ್ಲಿ ಪತ್ತೆಯಾಗಿದ್ದವು. ಅದಾದ ನಂತರ ಮಾಧ್ಯಮಗಳು ಚಾರ್ಲ್ಸ್ಗೆ ಬಿಕಿನಿ ಕಿಲ್ಲರ್ ಎಂಬ ಹೆಸರನ್ನು ನೀಡ್ತಾರೆ. ಆದರೆ ಪೊಲೀಸರು ಮಾತ್ರ ಬೇರೆ ಹೆಸರಿನಿಂದ ಕರೆಯತೊಡಗಿದ್ರು. ಅದುವೇ ದಿ ಸರ್ಪೆಂಟ್. ಯಾಕಂದ್ರೆ ಹಾವಿನಂತೆ ಜಾರಿಕೊಳ್ಳುವ ಸಾಮರ್ಥ್ಯ ಆತನಲ್ಲಿತ್ತು. ಚಾರ್ಲ್ಸ್ ಬಳಿ ಅನೇಕ ಪಾಸ್ಪೋರ್ಟ್ಗಳಿದ್ವು. ಅವುಗಳಲ್ಲಿ ಕೆಲವು ಕದ್ದವು, ಕೆಲವು ನಕಲಿ, ಕೆಲವು ಸತ್ತವರ ಹೆಸರಿನಲ್ಲಿದ್ವು. ಇವುಗಳನ್ನಿಡಿದುಕೊಂಡು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸುಲಭವಾಗಿ ಹೋಗ್ತಿದ್ದ ಚಾರ್ಲ್ಸ್. ಒಮ್ಮೆ ಪೊಲೀಸರ ಕಣ್ಣಿಗೆ ಬಿದ್ದರೂ ಮರುದಿನ ಬೇರೆ ಹೆಸರಿನಲ್ಲಿ ಮತ್ತೊಂದು ದೇಶದಲ್ಲಿರ್ತಿದ್ದ. ಈ ಕ್ರೈಮ್ನಲ್ಲಿ ಚಾರ್ಲ್ಸ್ ಒಬ್ಬನೇ ಕಾರ್ಯನಿರ್ವಹಿಸಲಿಲ್ಲ. ಕೆಲವರು ಅವನ ಅಂಧಾಭಿಮಾನಿಗಳೂ ಇದ್ರು. ಕೆಲವರು ಪ್ರೀತಿಯಲ್ಲಿ ಬಿದ್ದಿದ್ರು. ಕೆಲವರು ಅವನಿಂದ ಭಯಗೊಂಡಿದ್ರು. ಈ ಜಾಲವೇ ಅವನನ್ನ ವರ್ಷಗಳ ಕಾಲ ರಕ್ಷಿಸಿತ್ತು. ಆದರೆ ಅವನ ಆಟ ಜಾಸ್ತಿ ವರ್ಷಗಳು ನಡೆಯಲಿಲ್ಲ. ಅದು 1976. ಭಾರತದಲ್ಲಿ ಫ್ರೆಂಚ್ ಪ್ರವಾಸಿಗರಿಗೆ ವಿಷ ನೀಡಿ ದರೋಡೆ ಮಾಡಲು ಯತ್ನಿಸಿದ ಪ್ರಕರಣದಲ್ಲಿ ಚಾರ್ಲ್ಸ್ ಬಂಧಿಸಲ್ಪಟ್ಟ. ಇದು ಅವನ ಜೀವನದ ಮಹತ್ವದ ತಿರುವು. ಭಾರತದ ಜೈಲಿಗೆ ಹೋದ ನಂತರ ಥೈಲ್ಯಾಂಡ್ಗೆ ಹಸ್ತಾಂತರವಾಗುವ ಸಾಧ್ಯತೆ ಇತ್ತು. ಆದರೆ ಅವನ ತಂತ್ರ ಇನ್ನೂ ಮುಗಿದಿರಲಿಲ್ಲ. ಜೈಲಿನಲ್ಲಿದ್ದರೂ ಅವನ ಜೀವನ ಸಾಮಾನ್ಯ ಕೈದಿಯಂತಿರಲಿಲ್ಲ. ಅಧಿಕಾರಿಗಳೊಂದಿಗೆ ಸ್ನೇಹ ಬೆಳೆಸ್ತಿದ್ದ, ಪುಸ್ತಕ ಓದ್ತಿದ್ದ, ವಕೀಲರನ್ನ ಭೇಟಿ ಮಾಡ್ತಿದ್ದ, ತಂತ್ರ ರೂಪಿಸ್ತಿದ್ದ. ಆದರೂ ಜೈಲುವಾಸ ಅವನನ್ನ ಬದಲಾಯಿಸಲಿಲ್ಲ. ಅದು 1986. ತನ್ನ ಹುಟ್ಟುಹಬ್ಬದ ನೆಪದಲ್ಲಿ ಸಿಹಿ ತಿಂಡಿ ಹಂಚಿದ ಚಾರ್ಲ್ಸ್ ಅದರೊಳಗೆ ಮತ್ತು ಬರುವ ಮಾತ್ರೆಗಳನ್ನು ಬೆರೆಸಿದ್ದ. ಇದನ್ನು ತಿಂದ ಕೆಲವು ಜೈಲು ಸಿಬ್ಬಂದಿ ಪ್ರಜ್ಞೆ ತಪ್ಪುತ್ತಾರೆ. ಅದೇ ಕ್ಷಣದಲ್ಲಿ ಚಾರ್ಲ್ಸ್ ಜೈಲಿನಿಂದ ತಪ್ಪಿಸಿಕೊಳ್ತಾನೆ. ಈ ಘಟನೆ ವಿಶ್ವದಾದ್ಯಂತ ಸುದ್ದಿಯಾಯಿತು. ಆದರೆ ಅವನ ಸ್ವಾತಂತ್ರ್ಯ ಹೆಚ್ಚು ದಿನ ಉಳಿಯಲಿಲ್ಲ. ಕೆಲವೇ ವಾರಗಳಲ್ಲಿ ಮತ್ತೆ ಬಂಧಿಸಲ್ಪಟ್ಟ. ಇನ್ನು ಚಾರ್ಲ್ಸ್ ಯಾಕಾಗಿ ತಪ್ಪಿಸಿಕೊಂಡ ಅನ್ನೋ ಪ್ರಶ್ನೆಗೆ ಉತ್ತರವೇ ನಿಜಕ್ಕೂ ರೋಚಕ. ಕೆಲವರ ಪ್ರಕಾರ ಭಾರತದ ಶಿಕ್ಷೆ ಮುಗಿದ್ರೆ ಅವನನ್ನ ಥೈಲ್ಯಾಂಡ್ಗೆ ಕಳುಹಿಸುವ ಸಾಧ್ಯತೆ ಇತ್ತು. ಅಲ್ಲಿ ಕಠಿಣ ಶಿಕ್ಷೆಯ ಭೀತಿ ಇತ್ತು. ಹೀಗಾಗಿ ಭಾರತದಲ್ಲೇ ಮತ್ತೊಂದು ಪ್ರಕರಣ ಎದುರಿಸಿ ತನ್ನ ಶಿಕ್ಷೆಯ ಅವಧಿಯನ್ನು ವಿಸ್ತರಿಸಿಕೊಳ್ಳಲು ಆತ ಪರಾರಿಯ ನಾಟಕ ರೂಪಿಸಿದ್ದಿರಬಹುದು ಎಂಬ ವಿಶ್ಲೇಷಣೆ ಹಲವು ವರದಿಗಳಲ್ಲಿ ಬಂತು. ಇದು ವ್ಯಾಪಕವಾಗಿ ಚರ್ಚೆಯಾದರೂ ಅದರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳು ಮೂಡಿದವು. ಹೀಗೆ ಭಾರತದ ಜೈಲಿನಲ್ಲೇ ಇದ್ದು 1997ರಲ್ಲಿ ಭಾರತದಿಂದ ಬಿಡುಗಡೆಯಾದ. ನಂತರ ಫ್ರಾನ್ಸ್ಗೆ ಹೋದ. ಅಲ್ಲಿ ಮಾಧ್ಯಮ ಸಂದರ್ಶನಗಳನ್ನು ನೀಡ್ತಿದ್ದ. ತನ್ನ ಅಪರಾಧ ಕಥೆಗಳನ್ನು ಹಣಕ್ಕೆ ಮಾರಿಕೊಳ್ತಿದ್ದ. ಪ್ರಸಿದ್ಧಿಯನ್ನು ಆನಂದಿಸ್ತಿದ್ದ. ಆದರೆ ಅದೆಲ್ಲವೂ ಮತ್ತೆ ಬದಲಾಗಿದ್ದು 2003ರಲ್ಲಿ. ಚಾರ್ಲ್ಸ್ ನೇಪಾಳಕ್ಕೆ ಪ್ರವಾಸಕ್ಕೆಂದು ಕಣ್ತಪ್ಪಿಸಿ ತೆರಳಿದ್ದ. ಅಲ್ಲಿ ಇನ್ನೂ ಕೆಲವು ಹಳೆಯ ಕೊಲೆ ಪ್ರಕರಣಗಳು ಇವನ ಹೆಸರಿನಲ್ಲೇ ಬಾಕಿ ಇದ್ವು. ಒಬ್ಬ ಪತ್ರಕರ್ತ ಕ್ಯಾಸಿನೋದಲ್ಲಿ ಚಾರ್ಲ್ಸ್ನನ್ನ ಗುರುತಿಸ್ತಾನೆ. ಗೊತ್ತಾಗದಂತೆ ಫೋಟೋ ತೆಗಿತಾನೆ. ಆ ಕೂಡಲೇ ವರದಿಯನ್ನು ಪ್ರಕಟಿಸಿದ. ಈ ವರದಿಯನ್ನು ಕಂಡ ಪೊಲೀಸರು ಅಲ್ಲಿಗೆ ಧಾವಿಸಿ ಬಂದರು. ಈ ಬಾರಿ ಚಾರ್ಲ್ಸ್ಗೆ ತಪ್ಪಿಸಿಕೊಳ್ಳಲು ಯಾವ ಅವಕಾಶವೂ ಇರಲಿಲ್ಲ. 1975ರ ಅಮೆರಿಕನ್ ಪ್ರವಾಸಿಯ ಕೊಲೆ ಪ್ರಕರಣದಲ್ಲಿ ನೇಪಾಳದ ನ್ಯಾಯಾಲಯ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ನಂತರ ಕೆನಡಾ ಮೂಲದ ಪ್ರವಾಸಿಗನ ಕೊಲೆ ಪ್ರಕರಣದಲ್ಲಿಯೂ ಶಿಕ್ಷೆ ವಿಧಿಸಲಾಯಿತು. ಹೀಗೆ ಸಾಕಷ್ಟು ವರ್ಷಗಳ ಕಾಲ ನೇಪಾಳದ ಜೈಲಿನಲ್ಲೇ ಇರಬೇಕಾದ ಪರಿಸ್ಥಿತಿ ಎದುರಾಯಿತು. ನಂತರ 2022ರಲ್ಲಿ ವಯಸ್ಸು ಮತ್ತು ಆರೋಗ್ಯದ ದೃಷ್ಟಿಯಿಂದ ನೇಪಾಳದ ಸುಪ್ರೀಂ ಕೋರ್ಟ್ ಆದೇಶದಂತೆ ಚಾರ್ಲ್ಸ್ನನ್ನ ಬಿಡುಗಡೆ ಮಾಡಿ ಫ್ರಾನ್ಸ್ಗೆ ಗಡೀಪಾರು ಮಾಡಲಾಗಿದೆ. ಇನ್ನು ನಮ್ಮೆಲ್ಲರನ್ನೂ ಕಾಡುವ ಪ್ರಶ್ನೆ ಅಂದರೆ, ಚಾರ್ಲ್ಸ್ ನಿಜವಾಗಿಯೂ ಎಷ್ಟು ಜನರನ್ನ ಕೊಂದಿರಬಹುದು ಎಂದು. ನಿಜಕ್ಕೂ ಇದೇ ದೊಡ್ಡ ಪ್ರಶ್ನೆ. ಕೆಲವರು 12 ಅಂದರೆ ತನಿಖಾಧಿಕಾರಿಗಳು 20 ಎನ್ನುತ್ತಾರೆ. ಇನ್ನು ಕೆಲವರು 30ಕ್ಕೂ ಹೆಚ್ಚು ಅಂತ ಹೇಳ್ತಾರೆ. ಚಾರ್ಲ್ಸ್ ಶೋಭರಾಜ್ ಹಲವಾರು ದೇಶಗಳಲ್ಲಿ ಅಪರಾಧ ಕೃತ್ಯಗಳಲ್ಲಿ ಪಾಲ್ಗೊಂಡಿದ್ದರೂ ಯಾಕಾಗಿ ಬೇಗನೆ ಹಿಡಿಯಲಾಗಲಿಲ್ಲ ಅಂದರೆ, ಆ ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಾಹಿತಿ ವಿನಿಮಯ ಸೀಮಿತವಾಗಿತ್ತು. ನಕಲಿ ಗುರುತುಗಳು, ಕದ್ದ ಪಾಸ್ಪೋರ್ಟ್ಗಳೊಂದಿಗೆ ಆಕರ್ಷಕ ವ್ಯಕ್ತಿತ್ವ ಅವನದ್ದಾಗಿತ್ತು. ಅಲ್ಲದೆ ಪೊಲೀಸರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಯೋಚಿಸುವ ಗುಣ ಚಾರ್ಲ್ಸ್ನಲ್ಲಿತ್ತು. ಇವೆಲ್ಲವೂ ಅವನನ್ನ ನಟೋರಿಯಸ್ ಕ್ರಿಮಿಯನ್ನಾಗಿಸಿತ್ತು. ಸ್ನೇಹಿತರೆ, ಚಾರ್ಲ್ಸ್ ಜೀವನದಲ್ಲಿ ಎಲ್ಲವೂ ಇತ್ತು. ಪ್ರೇಮ, ಪ್ರೀತಿ, ಮೋಸ, ಕೊಲೆ, ಜೈಲು, ಪರಾರಿ, ಪೊಲೀಸರ ಚೇಸಿಂಗ್.
ವಿದೇಶಿ ಪ್ರವಾಸ, ಹೀಗೆ ಅದಕ್ಕಾಗಿ ಅವನ ಕಥೆಯನ್ನು ಆಧರಿಸಿ ಸಾಕಷ್ಟು ಪುಸ್ತಕಗಳು, ಸಾಕ್ಷ್ಯಚಿತ್ರಗಳು ಮತ್ತು ಧಾರಾವಾಹಿಗಳು ನಿರ್ಮಾಣಗೊಂಡಿವೆ. ತಜ್ಞರ ಪ್ರಕಾರ ಅವನಲ್ಲಿ ಅಪಾರವಾದ ಆತ್ಮವಿಶ್ವಾಸವಿತ್ತು. ಜನರನ್ನು ನಿಯಂತ್ರಿಸುವ ಸಾಮರ್ಥ್ಯ ಮತ್ತು ಅಪಾಯವನ್ನು ಆಟವೆಂದು ನೋಡುವ ಮನೋಭಾವ ಕಂಡುಬರ್ತಿತ್ತು ಎಂದು ಹಲವು ಅಧ್ಯಯನಗಳು ಹಾಗೂ ಜೀವನ ಚರಿತ್ರೆಗಳು ಸೂಚಿಸುತ್ತವೆ. ಚಾರ್ಲ್ಸ್ ತನ್ನನ್ನು ತಾನು ಅತ್ಯಂತ ಬುದ್ಧಿವಂತನೆಂದು ಭಾವಿಸಿದ್ದ. ಕಾನೂನನ್ನೇ ಸೋಲಿಸಬಹುದು ಎಂದು ನಂಬಿದ್ದ. ಅದೇ ಅತಿಯಾದ ಆತ್ಮವಿಶ್ವಾಸವೇ ಕೊನೆಯಲ್ಲಿ ಅವನನ್ನು ಮತ್ತೆ ಪೊಲೀಸರ ಕೈಗೆ ಒಪ್ಪಿಸಿತು. ಸ್ನೇಹಿತರೆ, ಒಂದು ನಗು, ಒಂದು ಸ್ನೇಹ, ಒಂದು ಸಹಾಯ ಕೆಲವೊಮ್ಮೆ ಜೀವನವನ್ನೇ ಕಸಿದುಕೊಳ್ಳಬಹುದು ಎಂಬುದನ್ನು ಜಗತ್ತಿಗೆ ನೆನಪಿಸಿದ ಹೆಸರು ಚಾರ್ಲ್ಸ್ ಶೋಭರಾಜ್. ಅದಕ್ಕಾಗಿಯೇ ಈ ನಟೋರಿಯಸ್ ಬಿಕಿನಿ ಕಿಲ್ಲರ್ ಕಥೆ ಇಂದಿಗೂ ಜಗತ್ತಿನಾದ್ಯಂತ ಸಾಕಷ್ಟು ಕುಖ್ಯಾತಿಯನ್ನು ಪಡೆದುಕೊಂಡಿದೆ. ಇವಿಷ್ಟು ಚಾರ್ಲ್ಸ್ ಶೋಭರಾಜ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.